ಅದೊಮ್ಮೆ ಮಹರ್ಷಿ ವೇದವ್ಯಾಸರು ಪರಶಿವನನ್ನು ಕುರಿತು ಸುದೀರ್ಘ ತಪಸ್ಸಿನಲ್ಲಿ ಲೀನರಾಗಿದ್ದರು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾದ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ದೇವದೇವ ಮಹಾದೇವ, ನಿನ್ನ ದರ್ಶನದಿಂದ ಧನ್ಯನಾದೆ. ಪರಾಶರ ಸುಪುತ್ರ, ನನ್ನನ್ನು ಕುರಿತು ತಪಗೈದ ಕಾರಣವೇನು? ಹೇಳು, ನನ್ನಿಂದೇನಾಗಬೇಕು? ಮಹಾ ತಪಸ್ವಿಯೂ ಜ್ಞಾನವಂತನೂ ಆದ ಒಬ್ಬ ಸುಪುತ್ರನಿಗೆ ತಂದೆಯಾಗಬೇಕೆಂದು ಬಯಸಿದ್ದೇನೆ ತಂದೆ. ತಥಾಸ್ತು. ವೇದವ್ಯಾಸರು ಶಿವನಿಂದ ಜ್ಞಾನವಂತ ಮಗನನ್ನು ಪಡೆಯುವ ವರವನ್ನೇನೋ ಪಡೆದರು. ಆದರೆ ಪಡೆದ ವರ ಫಲಿಸಲು ಅಂಥ ತೇಜಸ್ವಿ ಹಾಗೂ ತಪಸ್ವಿ ಮಗುವಿಗೆ ಜನ್ಮ ನೀಡಲು ತಾಯಿ ಬೇಕಲ್ಲ. ವ್ಯಾಸ ಮಹರ್ಷಿಗಳ ಮನೋ ಇಂಗಿತವನ್ನು ಅರಿತವಳಂತೆ ಅದೇ ಸಮಯಕ್ಕೆ ದೇವಲೋಕದಿಂದ ಇಳಿದು ಬಂದಳು ಈ ದೇವಕನ್ಯೆ ಘೃತಾಚಿ. ವ್ಯಾಸರ ವಂಶೋದ್ಧಾರಕನಿಗೆ ತಾಯಿಯಾಗುವ ಬಯಕೆಯಿಂದ ಬಂದ ಈ ದೇವಕನ್ಯೆಯೇನೂ ಸಾಮಾನ್ಯಳಲ್ಲ. ಮಹಾಭಾರತದ ಕೌರವ ಪಾಂಡವರಿಗೆ ಗುರುವಾಗಿದ್ದ ದ್ರೋಣರ ಜನನಕ್ಕೆ ಕಾರಣವಾದವಳು. ಶ್ರೀರಾಮನ ಮಗ ಕುಶನ ವಂಶವನ್ನು ಉದ್ಧರಿಸಲು 100 ಸ್ತ್ರೀ ಸಂತತಿಗೆ ಉಸಿರು ನೀಡಿ ಸೂರ್ಯವಂಶದ ಉದ್ಧಾರಕಳಾದವಳು. ಈಗ ವ್ಯಾಸರು ಬಯಸಿದ ಪುತ್ರನನ್ನು ತನ್ನ ಒಡಲಲ್ಲಿ ಹೊರಲು ಧರೆಗಿಳಿದು ಬಂದಿದ್ದಳು. ಆದರೆ ಇವಳ ಮನಮೋಹಕ ರೂಪವಾಗಲಿ ಲಾವಣ್ಯವಾಗಲಿ ವ್ಯಾಸ ಮಹರ್ಷಿಗಳ ಗಮನ ಸೆಳೆಯಲೇ ಇಲ್ಲ. ಇವರ ಮನಸ್ಸು ಸಂಪೂರ್ಣ ಧ್ಯಾನ ಹಾಗೂ ಅಧ್ಯಯನದಲ್ಲಿ ಲೀನವಾಗಿತ್ತು. ವ್ಯಾಸರ ಸಮಾಗಮ ಬಯಸಿ ಬಂದವಳಿಗೆ ನಿರಾಸೆಯಾಯಿತು. ಮನ ಬದಲಿಸಿ ನನಗೆ ಒಲಿಯಬಹುದೆಂದು ಕಾದಳು. ಆದರೆ ಈ ಮಹರ್ಷಿ ಧ್ಯಾನ ಬಿಟ್ಟು ಶೃಂಗಾರ ಕಾವ್ಯ ಬರೆವ ಯಾವ ಲಕ್ಷಣಗಳೂ ಕಾಣಲಿಲ್ಲ. ಅತಿಯಾದ ಕಾಯುವಿಕೆ ಬೇಸರ ತರಿಸುತ್ತದೆ. ಘೃತಾಚಿಯ ಮನಸ್ಸು ಗೊಂದಲದ ಗೂಡಾಯಿತು. ಗೊಂದಲದ ಜೊತೆಗೆ ವ್ಯಾಸರು ಕೋಪಗೊಂಡು ಶಪಿಸಿಬಿಟ್ಟರೆ ಎಂಬ ಭಯವೂ ಇವಳನ್ನು ಕಾಡತೊಡಗಿತು. ವ್ಯಾಸರ ಒಲುಮೆಗೆ ಕಾಯದ ಘೃತಾಚಿ ನಿರಾಸೆಯಿಂದ ದೇವಲೋಕದ ಹಾದಿ ಹಿಡಿದಳು. ಕ್ಷಣ ಮಾತ್ರದಲ್ಲಿ ಗಿಳಿಯ ರೂಪಧರಿಸಿ ಆಕಾಶಕ್ಕೆ ಹಾರಿದಳು. ಆದರೆ ಕಾಲ ಮನುಷ್ಯನ ಸಂಯಮವನ್ನು ಪರೀಕ್ಷಿಸುತ್ತದೆ, ಅವನ ಏಕಾಗ್ರತೆಗೆ ಭಂಗವನ್ನುಂಟು ಮಾಡುತ್ತದೆ. ವ್ಯಾಸರಿಗೆ ಆಗಿದ್ದೂ ಇದೆ. ಅಪ್ಸರೆ ಹಾರಿಹೋದ ಮೇಲೆ ಇವರ ಚಿತ್ತದಲ್ಲಿ ಘೃತಾಚಿಯ ಚಿತ್ರವೇ ಮೂಡತೊಡಗಿತು. ಅವಳ ರೂಪ ಬೆಂಬಿಡದೆ ಕಾಡತೊಡಗಿತು. ಅಪ್ಸರೆ ಘೃತಾಚಿಯ ನೆನಪಲ್ಲೇ ಕಾಡಿನ ಹಾದಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದ ವ್ಯಾಸರಿಗೆ ಆಶ್ರಮದ ಅಗ್ನಿಕಾರ್ಯಕ್ಕಾಗಿ ಸಂಗ್ರಹಿಸಿದ್ದ ಮರದ ತುಂಡುಗಳ ಮೇಲೆ ತಮ್ಮ ರೇತಸ್ಸು ಜಾರಿದ್ದು ತಿಳಿಯಲೇ ಇಲ್ಲ. ಸಾಯಂ ಅಗ್ನಿಕಾರ್ಯಕ್ಕಾಗಿ ವ್ಯಾಸರು ಅದೇ ಮರದ ತುಂಡುಗಳನ್ನು ಪರಸ್ಪರ ಉಜ್ಜತೊಡಗಿದರು. ಅದೇನಾಶ್ಚರ್ಯ! ಮರದ ಘರ್ಷಣೆಯಿಂದ ಉಂಟಾದ ಕಿಡಿಯಿಂದ ಶಿಶುವೊಂದು ಹೊರಬಂತು. ಶುಕರೂಪಿ ಅಪ್ಸರೆ ಘೃತಾಚಿಯ ನೆನಪಿನಿಂದ ಜನಿಸಿದ ಈ ಶಿಶುವಿಗೆ ವ್ಯಾಸ ಮಹರ್ಷಿಗಳು ಶುಕನೆಂದು ನಾಮಕರಣ ಮಾಡಿದರು. ಭವಿಷ್ಯದಲ್ಲಿ ಮಹಾ ತಪಸ್ವಿ, ಮಹಾಜ್ಞಾನಿ, ಮಹಾವಿರಾಗಿ ಎಂದು ಹೆಸರಾದ ಶುಕ ಮಹರ್ಷಿ ಇವರೇ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾದ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.